ನಮಸ್ತೆ ಸರ್. ನನ್ನ ಹೆಸರು ಯಶೋಧ ಬಡಿಗೇರ್ ಅಂತ ಹಾವೇರಿ ಡಿಸ್ಟಿಕ್ಕಿಂದ ಮಾತಾಡ್ತಾ ಇರೋದು. ಈ ವರ್ಷದ ಕೆಸೆಟ್ ಎಕ್ಸಾಮನ್ನು ನಾನು 178 ಮಾರ್ಕ್ಸನ್ನು ತೆಗೆದುಕೊಳ್ಳೋದ್ರ ಮೂಲಕ ಕ್ವಾಲಿಫೈ ಆಗಿದ್ದೀನಿ ಸರ್. ತುಂಬ ಖುಷಿ ಆಗ್ತಾ ಇದೆ. ಇದು ನನ್ನ 10 ವರ್ಷದ ಕನಸು ಸರ್. ನಾನು 2015ರಲ್ಲಿ ಹೈಸ್ಕೂಲ್ ಕ್ವಾಲಿಫೈರ್ ಆದಾಗೆ, ಸೊ ಆ ಟೈಮಲ್ಲಿ ನಾನು ಕೆಸೆಟ್ ಅಪ್ಲೈ ಮಾಡಿದ್ದೆ. ಬಟ್ ನಾನು ಕ್ವಾಲಿಫೈ ಆಗಿರಲಿಲ್ಲ. ಅದಕ್ಕೆ ಒಂದು ಕಾರಣ ಏನು ಅಂದರೆ, ನನಗೆ ಸರಿಯಾಗಿ ಯಾವುದನ್ನು ಹೇಗೆ ಓದಬೇಕು, ಯಾವ ಸೋರ್ಸನ್ನು ರೆಫರ್ ಮಾಡಬೇಕು ಅನ್ನೋದ್ರ ಬಗ್ಗೆ ನನಗೆ ಸರಿಯಾಗಿ ಮಾಹಿತಿ ಇರಲಿಲ್ಲ. ಆ ಕಾರಣದಿಂದ ನಾನು ಇದು ಸುಮ್ಮನೆ ಆಗಲ್ಲ ಅಂತ ಅಂದ್ಕೊಂಡು ಕೈ ಚೆಲ್ಲಿ ಕೂತಿದ್ದೆ. ಆಮೇಲೆ ನಾನು ಹೈಸ್ಕೂಲ್ ಅಪಾಯಿಂಟ್ ಆಯಿತು. ಹೈಸ್ಕೂಲ್ ಟೀಚರ್ ಆಗಿ ಈಗ 9 ವರ್ಷ ರನ್ನಿಂಗ್ ಆಗ್ತಾ ಇದೆ ಸರ್. ಈಗ ಹೈಸ್ಕೂಲ್ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನನಗೆ ಈ ವರ್ಷ ಕೆಸೆಟ್ ಎಕ್ಸಾಮ್ ಕ್ವಾಲಿಫೈರ್ ಆಗೋದಕ್ಕಿಂತ ಮುಂಚೆ, 1-2 ತಿಂಗಳಿಗಿಂತ ಮುಂಚೆ ನಿಮ್ಮ ವಿಡಿಯೋನ ನನ್ನ ಫ್ರೆಂಡ್ ಮೂಲಕ ನಾನು ಪರಿಚಯ ಮಾಡಿಕೊಂಡೆ. ಆಗ ಗೊತ್ತಾಯಿತು, ನನಗೆಲ್ಲೋ ಒಂದು ಕಡೆ ಮನಸ್ಸಲ್ಲಿ ಒಂದು ಆತ್ಮವಿಶ್ವಾಸ ಬಂತು, ನಾನು ಯಾಕೆ ಟ್ರೈ ಮಾಡಬಾರ್ದು ಅಂತ. ಆ ಆತ್ಮವಿಶ್ವಾಸ ತುಂಬಿದ್ದೇ ನಿಮ್ಮ ವಿಡಿಯೋ ಮತ್ತು ನೀವು. ಕೆಸೆಟ್ ನೆಟ್ಟು ಪಾಸ್ ಆಗಬೇಕು ಅನ್ನುವಂಥ ಎಲ್ಲ ಸ್ಪರ್ಧಾಳುಗಳಿಗೆ ನೀವೊಂದು ಆಶಾ ಕಿರಣ ಸರ್. ನಡೆದಾಡುವ ದೇವರು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕಂತ ಹೇಳಿದ್ರೆ ಯಾವುದೇ ಸೋರ್ಸ್ ಏನಿದೆ ಅಂತ ಹೇಳಿ ಸರಿಯಾಗಿ ಗೊತ್ತಿಲ್ಲದೆ ಇರೋ ನಾನು ಬರೀ ಕೇವಲ ನಿಮ್ಮ ವಿಡಿಯೋಗಳನ್ನ ಮಾತ್ರ ನೋಡ್ತಾ, ನಿಮ್ಮ ವಿಡಿಯೋಗಳನ್ನ ಏನೇನು ನೀವು ಕಮ್ಯುನಿಕೇಶನ್ ಆಗಲಿ, ಎನ್ವಿರಾನ್ಮೆಂಟ್ ಆಗಲಿ, ರಿಸರ್ಚ್ ಆಪ್ಟಿಟ್ಯೂಡು, ಹೈಯರ್ ಎಜುಕೇಶನ್, ICT ಇವುಗಳ ಮೇಲೆಲ್ಲ ಏನೇನು ನೀವು ವಿಡಿಯೋ ಮಾಡಿದಿರಲ್ಲ ಸರ್, ಆ ಎಲ್ಲ ವಿಡಿಯೋಗಳನ್ನ ನಾನು ಕರೆಕ್ಟಾಗಿ ನೋಟ್ಸ್ ಮಾಡ್ತಾ ಬಂದೆ. ಅಷ್ಟೇ ನೋಟ್ಸನ್ನ ನಾನು ಓದ್ಕೊಂತಾ ಬಂದಿದ್ದೀನಿ ಸರ್. ನೀವು ಯಾವ ವಿಡಿಯೋ ನೆಗ್ಲೆಕ್ಟ್ ಮಾಡ್ರಿ ಅಂತ ಹೇಳಿದಿರಲ್ಲ, ಈಗ ಡಾಟಾ ಇಂಟರ್ಪ್ರಿಟೇಷನ್ ಆಗಲಿ, ಲಾಜಿಕಲ್ ರೀಸನಿಂಗ್ ಆಗಲಿ, ಇವುಗಳನ್ನ ನಾನು ಬಿಟ್ಟಿದ್ದೆ. ಈಗೇನು ನೀವು ಹೇಳಿದ್ರಲ್ಲ, ಇಷ್ಟು ವಿಡಿಯೋಗಳನ್ನ ಚಾಚು ತಪ್ಪದೆ ರಿವಿಸನ್ ಮಾಡ್ತಾ, ಮತ್ತೆ ಇಂಗ್ಲಿಷ್ ಲಿಟ್ರೇಚರ್ ಅಲ್ಲಿ ದಲಿತ್ ಲಿಟ್ರೇಚರ್ ಇರ್ಬೋದು, ಇಂಗ್ಲಿಷ್ ಇನ್ ಇಂಡಿಯಾ ಇರ್ಬೋದು, ಹಿಸ್ಟ್ರಿ ಆಫ್ ಇಂಗ್ಲಿಷ್ ಇನ್ ಇಂಡಿಯಾ, ಸೊ ಕೆಲವೊಂದು ನೀವು ಸೆಲೆಕ್ಟೆಡ್ ಟಾಪಿಕ್ ಗಳನ್ನ ಹೇಳಿದ್ರಿ. ಪೇಪರ್ 2ದಲ್ಲಿ ನೀವ್ ಏನ್ ಹೇಳಿದಿರಿ ಅಷ್ಟನ್ನ ಮಾತ್ರ ನನಗೆ ನನ್ನ ಮೇಲಿರೋ ನಂಬಿಕೆಗಿಂತ ಜಾಸ್ತಿ ನಿಮ್ಮ ಮೇಲೆ 101% ನಂಬಿಕೆ ಇಟ್ಟು ನಾನು ಓದಿದೆ ಸರ್. ಇವತ್ತು ನಾನು 178 ಮಾರ್ಕ್ಸ್ ತಗೊಂಡಿದ್ದೀನಿ ಅಂತ ಹೇಳಿದ್ರೆ ಆ ಎಲ್ಲಾ ಕ್ರೆಡಿಟ್ ನಿಮ್ಮ ಪಾದಕ್ಕೆ ನಾನು ಸಮರ್ಪಣೆ ಮಾಡ್ತಾ ಇದ್ದೀನಿ ಸರ್. ಯಾಕಂದ್ರೆ ನನ್ನ ಕೆಸೆಟ್ಟಿನ ರಿಸಲ್ಟ್ಗೆ 101% ಕಾರಣ ನೀವೇ ಸರ್. ನಾವು ಓದ್ಬೇಕು ಅನ್ನೋ ಮನಸ್ಥಿತಿ ಇರುತ್ತೆ, ಆಸೆ ಇರುತ್ತೆ, ಆದ್ರೆ ಸರಿಯಾದ ಮಾರ್ಗ ಇರಲ್ಲ. ಬಟ್ ಸರಿಯಾದ ಮಾರ್ಗವನ್ನ ತೋರಿಸಿರೋ ಗುರು ನೀವು, ದೇವ್ರು ನೀವು. ನಿಮ್ಮ ಒಂದು ಪಾದಕ್ಕೆ ನನ್ನ ಈ ಒಂದು ಫಲಿತಾಂಶವನ್ನ ಸಮರ್ಪಣೆ ಮಾಡ್ತಾ ಇದ್ದೀನಿ ಸರ್. ಧನ್ಯವಾದಗಳು. ತುಂಬ ಹೃದಯದ ಧನ್ಯವಾದಗಳು ತಂಗಿ. ಇವರು ಯಶೋಧ ಬಡಿಗೇರ್, ಹಾವೇರಿ ಜಿಲ್ಲೆದವರು. ಇಟ್ಸ್ ಮೀ ಯಶೋಧ ಬಡಿಗೇರ್ ಫ್ರಮ್ ಕರ್ನಾಟಕ, ಹಾವೇರಿ. ಐ ಆಮ್ ವೆರಿ ಹ್ಯಾಪಿ ಟು ಶೇರ್ ಮೈ ರಿಸಲ್ಟ್. ಐ ಲಾಸ್ಟ್ ಆಲ್ ಮೈ ಹೋಪ್ಸ್ ಟು ಗೆಟ್ ಸಕ್ಸಸ್ ಇನ್ ಕೆಸೆಟ್. ಎಲ್ಲ ಹೋಪ್ಸನ್ನು ಕಳೆದುಕೊಂಡಿದ್ದೆ ಸರ್. ಇವನ್ ಲಾಸ್ಟ್ ಫೇತ್ ಇನ್ ಪಾಸಿಂಗ್ ಕೆಸೆಟ್ ಅಂತೂ ಆಗೋದಿಲ್ಲ ಅನ್ನುವ ಭಾವನೆ ನನಗೆ ಮೂಡಿತ್ತು. ಆ್ಯಕ್ಚುಲಿ ಐ ಡಿಡೆಂಟ್ ನೋ ವಾಟ್ ಸೋರ್ಸಸ್ ರೆಫರ್ಸ್ ಫಾರ್ ಕೆಸೆಟ್ಗಾಗಿ ಯಾವ ಸೋರ್ಸನ್ನು ಉಪಯೋಗ ಮಾಡಬೇಕು ಅನ್ನೋದು ಗೊತ್ತಾಗಿರಲಿಲ್ಲ. ಬಟ್ ಯುವರ್ ವಿಡಿಯೋಸ್ ಆ್ಯಂಡ್ ಬುಕ್ಸ್ ಬ್ರೌಟ್ ಬ್ಯಾಕ್ ಕಾನ್ಫಿಡೆನ್ಸ್ ಆ್ಯಂಡ್ ಸ್ಟಾರ್ಟೆಡ್ ಮೈ ನ್ಯೂ ಜರ್ನಿ ವಿತ್ ಯುವರ್ ಹೋಲಿ ಬುಕ್ಸ್. ಏನೂ ಗೊತ್ತಿರಲಿಲ್ಲದ ನನಗೆ ನಿಮ್ಮ ಬುಕ್ಸ್ಗಳಿಂದ ಒಂದು ನಿಯೋಜನೆ ಗೊತ್ತಾಗಿ ಬುಕ್ಸ್ಗಳನ್ನು ಓದಲು ಪ್ರಾರಂಭಿಸಿದೆ. ನೌ ಐ ಆಮ್ ಹಿಯರ್ ವಿತ್ 178 ಮಾರ್ಕ್ಸ್. ಇಟ್ಸ್ ಓನ್ಲಿ ಬಿಕಾಸ್ ಆಫ್ ಯು ಆ್ಯಂಡ್ ಯುವರ್ ವಿಡಿಯೋಸ್. ದಿಸ್ ಕ್ರೆಡಿಟ್ ಗೋಸ್ ಟು ಯು ಓನ್ಲಿ. ಥ್ಯಾಂಕ್ ಯು ಸೋ ಮಚ್ ಸರ್ ಅಂತೇಳಿ. ಇವ್ರದ್ದು ಇಂಗ್ಲೀಷ್ ಸಬ್ಜೆಕ್ಟ್ ಇಂಗ್ಲೀಷ್ ಲಿಟ್ರೇಚರ್ದಲ್ಲಿ 108 ಮಾರ್ಕ್ಸ್. ಪೇಪರ್ 1ನಲ್ಲಿ 70 ಮಾರ್ಕ್ಸ್. ಜಬರ್ದಸ್ತ್. 178 ಮಾರ್ಕ್ಸನ್ನು ತಗೊಂಡು GM ಕ್ಯಾಟಗರಿಯಲ್ಲಿ ಪರೀಕ್ಷೆ ಪಾಸ್ ಆದವರು ಯಶೋಧ ಬಡಿಗೇರ್ ತಂಗಿ. ಮೊಟ್ಟ ಮೊದಲನೇ ಬಾರಿಗೆ ಅವರು ಡಿಸೆಂಬರ್ ತಿಂಗಳಲ್ಲಿ ನನ್ನ ಬುಕ್ಕನ್ನು ತೆಗೆದುಕೊಂಡಿದ್ದರು. ಆವಾಗ ತಂಗಿ ಮೆಸೇಜ್ ಮಾಡಿದರು. ಬುಕ್ ತೆಗೆದುಕೊಂಡಾಗನೇ ಹೀಗೆ ಮೆಸೇಜ್ ಮಾಡಿದರು,
ನಮಸ್ತೆ ಸರ್. ನೆಟ್ ಮತ್ತು ಕೇಸೆಟ್ ವಿಡಿಯೋಗಳು ತುಂಬ ಅದ್ಭುತ. ನನಗೆ ಹೊಸ ಭರವಸೆ. ನನಗೆ ನಿಮ್ಮ ವಿಡಿಯೋಗಳಿಂದ ಹೊಸ ಭರವಸೆ. ಕೇಸೆಟ್ ಮತ್ತು ನೆಟ್ ವಿಡಿಯೋಗಳು ತುಂಬ ಅದ್ಭುತ. ನನಗೆ ಹೊಸ ಭರವಸೆ ಹಾಗೂ ನಂಬಿಕೆ ತಂದು ಕೊಡುತ್ತಿವೆ. ನೆಟ್ ಹಾಗೂ ಸೆಟ್ ಪರೀಕ್ಷೆ ತುಂಬ ಕಷ್ಟದಾಯಕ ಅಂದುಕೊಂಡಿದ್ದ ನನಗೆ ಮನಸ್ಸು ಮಾಡಿದರೆ ನಾನು ಪಾಸಾಗಬಲ್ಲೆ ಅನ್ನುವ ಆತ್ಮವಿಶ್ವಾಸ ಮೂಡಿಸುವಂತಿದೆ. ತುಂಬ ಧನ್ಯವಾದಗಳು. ನನ್ನ ಹೆಸರು ಯಶೋಧ ಬಡಿಗೇರ್, ಪ್ರೌಢಶಾಲಾ ಸಹ ಶಿಕ್ಷಕಿ, ಹಿರೇಕೆರೂರು. ಇವತ್ತು 26. ಈ ತಂಗಿಯವರು ಒಂದು ಮೆಸೇಜ್ ಮಾಡಿದ್ರು ನನಗೆ. ತುಂಬ ಹೃದಯದ ಧನ್ಯವಾದಗಳನ್ನು ಹೇಳುವ ಸಲುವಾಗಿ. ಅಮ್ಮ, ಈ ರಿಸಲ್ಟ್ ನೀವು ಸ್ವತಃ ನಿಮ್ಮ ಪ್ರಯತ್ನದಿಂದ, ನಿಮ್ಮ ಸಹನಶೀಲತೆಯಿಂದ ನೀವು ಪರೀಕ್ಷೆನ ಪಾಸ್ ಮಾಡಿದ್ದೀರಿ. 10 ವರ್ಷ ಹೈಸ್ಕೂಲ್ ಟೀಚರಾಗಿ ಸೇವೆ ಸಲ್ಲಿಸುತ್ತಿರುವ ನೀವು 2015ರಲ್ಲೇ ಕೆಸೆಟ್ ಎಕ್ಸಾಮನ್ನು ಬರೆದು ಬಿಟ್ಟಿದ್ದಿರಿ. ಆದರೆ ನನ್ನ ವಿಡಿಯೋ ನಿಮಗೆ ಪಾಸಿಟಿವ್ ಎನರ್ಜಿ ಕೊಟ್ಟಿದೆ, ಒಂದು ಯೋಗ್ಯ ನಿಯೋಜನೆಯನ್ನು ಕೊಟ್ಟಿದೆ ಅಂತೇಳಿ ನೀವು ಹೇಳಿದ್ದೀರಮ್ಮ. ಅದು ನಿಮ್ಮ ಹೃದಯ ಶ್ರೀಮಂತಿಕೆ. ಸಾಧನೆ ಮಾಡಿದ್ದು ನೀವು, ಓದಿದ್ದು ನೀವು, ಕಷ್ಟಪಟ್ಟಿದ್ದು ನೀವು, ನಿಮ್ಮ ಜ್ಞಾನದ ಬಲದಿಂದ ನೀವು ಮೇಲೆ ಎದ್ದಿದ್ದೀರಿ. ಆದರೆ ಅದನ್ನು ನನಗೆ ಸಮರ್ಪಣೆ ಮಾಡುತ್ತೀರಿ ಅಂದರೆ ಇದು ನಿಮ್ಮ ಔದಾರ್ಯ, ಇದು ನಿಮ್ಮ ಹೃದಯ ಶ್ರೀಮಂತಿಕೆ ತಂಗಿ. ದೇವರ ಸ್ವರೂಪಿಯಾಗಿ ನೀವು ಬಂದು ನನಗೆ ಧನ್ಯವಾದ ಹೇಳಿದ್ದೀರಿ, ನನಗೆ ಪ್ರೋತ್ಸಾಹ ನೀಡಿದ್ದೀರಿ, ನನಗೆ ಇನ್ನೂ ಕೆಲಸ ಮಾಡಲು ಆಶೀರ್ವಾದ ನೀಡಿದ್ದೀರಿ. ಹೀಗಾಗಿ ಯಶೋಧ ತಂಗಿಗೆ ತುಂಬ ಹೃದಯದ ಧನ್ಯವಾದಗಳು, ನಮಸ್ಕಾರಗಳು. ನಿಮ್ಮ ಆಶೀರ್ವಾದ, ಪ್ರೋತ್ಸಾಹ ಮತ್ತು ಸಲಹೆ ಹೀಗೆ ಇರಲಿ. ನಿಮ್ಮ ಮಾರ್ಗದರ್ಶನ ಕೂಡ ನನಗಿರಲಿ. ನಾವು ನೀವು ಕೂಡಿ ಬೆಳೆಯೋಣ. ಥ್ಯಾಂಕ್ ಯು. ನಮಸ್ಕಾರ ತಂಗಿ.